ಪ್ರತಿ ಪರಿಷತ್ ಅಭ್ಯರ್ಥಿ ಗೆಲುವಿಗೆ ಬೇಕಾಗಿರೋದು 28 ಮತಗಳು. ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ಗೆಲುವಿಗೆ 140 ಶಾಸಕರ ಬೆಂಬಲ ಬೇಕಾಗುತ್ತೆ. 3 ಪಕ್ಷೇತರರು ಸೇರಿ ಸದ್ಯಕ್ಕೆ ಕಾಂಗ್ರೆಸ್ ಸಂಖ್ಯಾಬಲ ಆಗಿರೋದು 138. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಗೆಲುವಿಗೆ ಬೇಕಿರೋದು 2 ಮತಗಳು. ಆ 2 ಮತಗಳು ಬಿಜೆಪಿಯ ಉಚ್ಚಾಟಿತ ನಾಯಕರ ಬೆಂಬಲದಿಂದ ಸಿಗುತ್ತೆ. ಅದು ಸಿಕ್ಕಿದ್ದೇ ಆದ್ರೆ 5ನೇ ಅಭ್ಯರ್ಥಿ ಗೆಲುವು ಖಚಿತ. ಅದೇ ಪ್ಲಾನ್ ನಲ್ಲೇ ಡಿಕೆ ಶಿವಕುಮಾರ್ 5ನೇ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸಿದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಶತಾಯ ಗತಾಯ 5ನೇ ಅಭ್ಯರ್ಥಿಯ ಗೆಲುವಿನ ಪ್ಲಾನ್ ಅನ್ನ ಮೊದಲೇ ಮಾಡಿಕೊಂಡ್ರು. ಹಾಗಾಗಿಯೇ 5ನೇ ಅಭ್ಯರ್ಥಿಯನ್ನ ಅಖಾಡಕ್ಕೆ ಡಿಕೆ ಶಿವಕುಮಾರ್ ಇಳಿಸಿದ್ರು. ಎಲ್ಲ ಅಂದುಕೊಂಡಂತೆ ಸಾಕ್ತಾ ಇದೆ ಅನ್ಸುತ್ತೆ ಕಾಂಗ್ರೆಸ್ನಲ್ಲಿ. ಅವನೀಗ ಆ ಕಾರಣಕ್ಕಾಗಿ 5ನೇ ಅಭ್ಯರ್ಥಿಯನ್ನ ಡಿಕೆ ಶಿವಕುಮಾರ್ ಎಐಸಿಸಿಗೆ ಒತ್ತಡ ಹಾಕಿ ವಿನಯ್ ಕಾರ್ತಿಕ್, ಡಿಕೆ ಶಿವಕುಮಾರ್ ಅವರ ಆಪ್ತರು, ಕೆಪಿಸಿಸಿಯ ಖಜಾಂಚಿ ಅವರನ್ನು 5ನೇ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಕಣಕ್ಕಿಳಿಸಿರುವ ಉದ್ದೇಶವೇ ಅದು. ಯಾಕಂದರೆ ನಮ್ಮ ಬಳಿ ಅಷ್ಟು ಮತಗಳಿದ್ದಾವೆ, ಎಲ್ಲವೂ ಮತಗಳು ಎಲ್ಲೂ ರದ್ದಾಗದ ರೀತಿ, ಕ್ರಾಸ್ ವೋಟಿಂಗ್ ಆಗದ ರೀತಿ ಚಲಾವಣೆ ಆದರೆ 5 ಅಭ್ಯರ್ಥಿಗಳು ಗೆಲ್ತೀವಿ ಅನ್ನುವ ವಿಶ್ವಾಸದಿಂದಲೇ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಆ ಕಾರಣಕ್ಕಾಗಿ ಅದರ ತಯಾರಿಯ ಭಾಗವಾಗಿಯೇ ರೆಸಾರ್ಟ್ನಲ್ಲಿ ನಿನ್ನೆಯಿಂದಲೂ ಕಾಂಗ್ರೆಸ್ನ ಶಾಸಕರು ವಾಸ್ತವ್ಯ ಹೂಡಿದ್ದಾರೆ. ಯಾರ್ಯಾರು ಶಾಸಕರು ಅಂದರೆ ಈಗ ಅಂಕಿ ಸಂಖ್ಯೆಯ ಪ್ರಕಾರ 28 ಮಂದಿ ಶಾಸಕರು ಒಬ್ಬ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಬೇಕು. ಒಂದು ಎಕ್ಸ್ಟ್ರಾ ಅಂತ ಅಂದುಕೊಂಡು ಕೂಡ ಕನಿಷ್ಠ ಒಂದು 2 ಅಭ್ಯರ್ಥಿಗಳಿಗೆ 29 ಮತ ಚಲಾವಣೆ ಮಾಡೋ ರೀತಿ ಪ್ಲಾನನ್ನು ಮಾಡಿರ್ತಾರೆ. ಯಾಕಂದರೆ ಸೆಕೆಂಡ್ ಪ್ರಾಶಸ್ತ್ಯ ಮತಗಳಿರೋದ್ರಿಂದ ಆ ಕಾರಣಕ್ಕಾಗಿ 1 ಅಥವಾ 2 ವೋಟ್ಗಳು ಜಾಸ್ತಿಯಾಗಿ 5ನೇ ಅಭ್ಯರ್ಥಿಗೆ ಬೀಳುವ ಅವಕಾಶಗಳು ಇರುತ್ತೆ. ಆ ಕಾರಣಕ್ಕಾಗಿ ರೆಸಾರ್ಟ್ನಲ್ಲಿ ಒಂದು ಅಣಕು ಮತದಾನ ಕೂಡ ನಡೆದಿದೆ. ಅಂದರೆ ಎಲ್ಲ ಶಾಸಕರು ವಿಧಾನಸೌಧದಲ್ಲಿ ಹೇಗೆ ಮತ ಚಲಾವಣೆ ಮಾಡ್ತಾರೋ ಅದೇ ಮಾದರಿಯನ್ನು ಇಲ್ಲಿಯೂ ಕೂಡ ಮಾಡಲಾಗಿದೆ. ಬ್ಯಾಲೆಟ್ ಬಾಕ್ಸನ್ನು ಕೂಡ ಇಟ್ಟು ಅಲ್ಲಿ ಮತದಾನ ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಸ್ವತಃ CM ಡಿಕೆ ಶಿವಕುಮಾರ್ ಕೂಡ ಬಂದು ಮತ ಚಲಾವಣೆ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ಗೆ ದೊಡ್ಡ ಚಾಲೆಂಜ್ ಇರೋದು ಯಾವ ಮತಗಳು ರದ್ದಾಗದ ರೀತಿ ನೋಡ್ಕೊಳ್ಳೋದು, ಇನ್ನೊಂದು ಯಾರೂ ಆಬ್ಸೆಂಟ್ ಆಗದ ರೀತಿ ನೋಡ್ಕೊಳ್ಳೋದು. ಇದೆರಡು ಸುಸೂತ್ರವಾಗಿ ನಡೆದ್ರೆ 5 ಅಭ್ಯರ್ಥಿಗಳು ಕಾಂಗ್ರೆಸ್ದು ನಿಶ್ಚಿತವಾಗಿಯೂ ಗೆಲ್ತಾರೆ. ಆದರೆ ನಿನ್ನೆ ನಡೆದಂಥ CLP ಸಭೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಅಂದರೆ ನಮ್ಮ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನ JDSನಿಂದ ಆಗ್ತಾ ಇದೆ. ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಅವರ ಹೆಸರನ್ನು ಹೇಳಿ ಅವರೂ ಸೇರಿದಂತೆ ಇನ್ನೂ ಒಂದಷ್ಟು ಜನರನ್ನು ಯಾರ್ಯಾರಿಗೆ ಕರೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನನ್ನ ಬಳಿ ಇದೆ ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ JDS ಕೂಡ ಕಾಂಗ್ರೆಸ್ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಶಾಸಕರನ್ನ ಹಿಡಿದಿಟ್ಕೊಳ್ಳೋದು ಮತ್ತು ಮತ ಚಲಾವಣೆಯನ್ನು ಯಶಸ್ವಿಯಾಗಿ ಮಾಡಿಸೋದು, ಇದೆರಡೂ ಕೂಡ ಕಾಂಗ್ರೆಸ್ಗೆ ಚಾಲೆಂಜ್ ಇದೆ. ಆ ಕಾರಣಕ್ಕಾಗಿ ರೆಸಾರ್ಟ್ಗೆ ಬಂದಿದ್ದಾರೆ. ನಾಳೆ ಬೆಳಗ್ಗೆ ಒಬ್ಬ ಅಭ್ಯರ್ಥಿಗೆ ಒಂದು ಬಸ್ ರೀತಿ ಮಾಡಿದ್ದಾರೆ. ಅದರಲ್ಲಿ ಯಾರ್ಯಾರು ಒಬ್ಬ ಅಭ್ಯರ್ಥಿ, ಉದಾಹರಣೆಗೆ ಹರಿಪ್ರಸಾದ್ ಅವರಿಗೆ ಯಾವ್ಯಾವ ಶಾಸಕರು ಮತ ಹಾಕಬೇಕು ಅಂತೇಳಿ ಪಟ್ಟಿ ಮಾಡಿದ್ದಾರೆ. ಅದರ ಪ್ರಕಾರವೇ ಬಸ್ಸಿನಲ್ಲಿ ಹತ್ತಿಸಿ ಕಳಿಸ್ತಾರೆ. ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಮತ ಚಲಾವಣೆ ಮಾಡ್ತಾರೆ. ಈ ಪ್ರಕ್ರಿಯೆಗಳು ನಾಳೆ ನಡೆಯುತ್ತೆ. ಅದಕ್ಕೆ ಬೇಕಾದಂತೆ ರೀತಿ ಪಟ್ಟಿ ಕೂಡ ಆಗಿದ್ದಾವೆ. 5 ಏಜೆಂಟ್ಗಳನ್ನು ಕೂಡ ನೇಮಕ ಮಾಡಿದ್ದಾರೆ. ಅವರು ಅದರ ಉಸ್ತುವಾರಿಯನ್ನು ತೆಗೆದುಕೊಳ್ತಾರೆ. ಅಂದರೆ ಎಲ್ಲವೂ ಸುಸೂತ್ರವಾಗಿ ನಡೆಯೋ ರೀತಿ ಪ್ಲಾನನ್ನು ಮಾಡಿಕೊಂಡಿದೆ. ಆಸ್ ಪರ್ ಪ್ಲಾನ್ ಪ್ರಕಾರ ಕಾಂಗ್ರೆಸ್ ಕೂಡ JDSನಿಂದ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಆ ಪ್ರಯತ್ನದಲ್ಲಿ ಎಷ್ಟು ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಅಂತಿಮವಾಗಿ ಫಲಿತಾಂಶದ ಬಳಿಕ ಅಷ್ಟೇ ಗೊತ್ತಾಗುತ್ತೆ. ಭಾವನಾ, ಕಾಂಗ್ರೆಸ್ ಕೂಡ JDS ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. JDS ಕೂಡ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಭಾವನಾ, ಎಸ್, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.